ಕಾಣದಂತೆ ಆ ಪ್ರೀತಿ ಕೂಡ ನನಗೆ ಕಾಣದಂತೆ ಸುಖವಾಗಿ ಸಾಕಿ ಸಲಹಿದ್ದೀರಾ. ನಿಮ್ಮ ಮಾತು ಏನು ಅಂತ ಹೇಳುವ. ಕೆಲಸ ಏನೆಂಬುದನ್ನು ಹೇಳುತ್ತೀನಿ, ಆದ್ರೆ ನೀವು ಕೈಯಿಂದ ಮೇಲೆ ಮೇಲೆ ಹಾಕಿ ಗಮನ ಮಾಡಿದರೆ ಮಾತ್ರ ಹೇಳ್ತೇನೆ. ಒಂದು ವೇಳೆ ನಮ್ಮ ಮಾವ ಯಾವ ರೀತಿ ನನ್ನ ಕೇಳ್ತಾ ಇರ್ಬೋದು. ಒಂದು ಪಕ್ಷ ನನ್ನ ಶೀಲನೆ ಕೇಳಿದ್ರೆ ಎಷ್ಟೇ ಆದ್ರೂ ನಮ್ಮ ಮಾವ ಅಲ್ಲ. ನನ್ನ ಶೀಲ ಯಾವತ್ತಿದ್ರೂ ನನ್ನ ಮಾವ. ಏನು ವಿಚಾರದಲ್ಲಿ ತೊಡಗಿದೆಯಾ? ಏಕೆ ಭಯನ? ಭಯ ಪ್ರೀತಿಯಲ್ಲಿ ಮಾತು ಕೊಡ ಪಲ್ಲವಿ, ಮಾತು ಕೊಡು. ಮಾತು ಕೊಡದಿದ್ದರೆ ತಲೆ ಬಿಡುತ್ತಾರೆ. ಮಾವ, ನೀನು ಹೇಳ್ದಾಗೆ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಮಾವ. ನೋಡಿ, ಆದ್ರೆ ನೀವು ನಿಮ್ಮ ಕೈಗಳಿಂದ ಈ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಶಾಶ್ವತವಾಗಿ ನೋಡ್ಕೊಂತೀನಿ ಅಂತ ನನಗೆ ಮಾತು ಕೊಡಿ. ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಬೇಕಾ? ಈ ನನ್ನ ಸಾಮ್ರಾಜ್ಯದಲ್ಲಿ ಮಹಾರಾಣಿಯಾಗಬೇಕೆಂದು ಕನಸು ಕಾಣುತ್ತಿಲ್ಲ. ಈ ನನ್ನ ಸಾಮ್ರಾಜ್ಯದಲ್ಲಿ ನೀನು ಮಹಾರಾಣಿಯಾಗಬೇಕಾದರೂ ಈ ಜನ್ಮದಲ್ಲಿ ಇನ್ನೊಂದು ಜನ್ಮಕ್ಕೆ ಬಂದರೂ ಸಾಧ್ಯವಿಲ್ಲ. ಈ ನನ್ನ ಸಾಮ್ರಾಜ್ಯದಲ್ಲಿ ಮಹಾರಾಣಿ ನೀನಾಗಬೇಕಾದರೂ ನಾನು ತೋರಿಸಿದ ಪರಿಸರಿಯ ಬಳಿ ಬೀಚಿ ಅವನ ಸರ್ವಾಸ್ತಿಯನ್ನು ದೋಚಿಕೊಂಡು ನನ್ನ ಕೈವಸವನ್ನು ಮಾಡಿದರೆ ಸಾಕು, ನಿನಗೆ ಸುಖ ಜೀವನ ಕೈ ಮಾಡಿ ಕಲಿಸುತ್ತದೆ. ಅಲ್ಲಿವರೆಗೂ ಒಂದು ಹಾಟದ ಗೊಂಡೆ ಸೂತ್ರಧಾರ ಈ ರುದ್ರೇಗೌಡ. ಅಲ್ಲ ಮಾವ, ನೀವು ಹೇಳಿದಂತೆ ನಾನು ಈ ಮಾತು ಕೇಳಿದೆ. ಈ ಸಮಾಜ ನನ್ನ ನಾಳೆ ದಿವಸ ವೇಷ ಅಂತ ಮಾತಾಡ್ಬಿಟ್ಟು ಮಾತಾಡೋದಿಲ್ಲ. ಸಮಾಜ ಎಲ್ಲಿನ ಸಮಾಜ? ಸಮಾಜದ ಬಗ್ಗೆ ತಲೆ ಕೆಡಿಸ್ಬೇಡ ಪಲ್ಲವಿ, ತಲೆ ಕೆಡಿಸ್ಬೇಡ. ನಿನಗೆ ನನ್ನನ್ನು ಸೂರ್ಯವಾಗಿ ಮಾಡಲು ನನ್ನ ಮೂರ್ಖನೆ ತಿಳಿದೆಯಾ? ನನ್ನ ಮಾತಿಗೆ ಒಪ್ಪಿದರೆ ಸಾಕು, ನಿನ್ನ ಕೊರಳಿಗೆ ಪತ್ರವಾಗಿ ತಾಳನ್ನು ಕಟ್ಟಿಸಿ ಮುತ್ತೈದೆಯಾಗಿ ಮಾಡುತ್ತೇನೆ. ಹಾಗೆ ಆಗಲಿ ಮಾವ, ನಿಮ್ಮ ಮಾತಿಗೆ ನನಗೆ ಇಷ್ಟವಾಗ್ತದೆ. ವೆರಿ ಗುಡ್ ಪಲ್ಲವಿ, ವೆರಿ ಗುಡ್. ಮಾವ, ಈಗಾದ್ರೂ ಹೇಳಿ ಮಾವ, ನಾನು ಯಾವ ಕೆಲಸ ಮಾಡಬೇಕು ಅಂತ. ಈ ಪಲ್ಲವಿ ಚಿಟ್ಟೆ ಹೊಡೆಯೋದೊಳಗೆ ನಿಮ್ಮ ಕೆಲಸನ ಮಾಡಬಿಡಿಸ್ತಾಳೆ. ಹಾಗಾದರೆ ಈ ಊರಿನ ಧರ್ಮಾಧಿಕಾರಿಯಾಗಿ ಮೆರೆಯುತ್ತಿರುವ ಆ ರಾಯಣ್ಣನ ತಮ್ಮ ಪ್ರತೀಕನ ಪ್ರೇಮದ ನಾಯಕ ನೀನಾಗಿ ಅವರ ಮನೆಯ ಸೇರಿ ಆ ರುದ್ರಗೌಡನ ಮನೆಯ ಸರ್ವನಾಶ ಮಾಡಬೇಕು. ಆ ರುದ್ರಗೌಡನ ಮನೆ ಸರ್ವನಾಶ ಮಾಡುತ್ತಾ ಈ ರುದ್ರಗೌಡನಿಗೆ ಸಂತೋಷ ಕೊಡಬೇಕು. ಇದು ನನ್ನ ಆಸೆ. ಮಾವ ನೋಡಿ, ನೀವು ಕುಡಿದು ಬಿಟ್ಟಂತ ನೀರನ್ನೇ ಕುಡಿದು ಬೆಳೆದಂತವಳು ನಾನು. ಈಗ ಆ ಪ್ರತಿಭಾ ನಾನು ಹಾಕಿದ ಗಾಳಕ್ಕೆ ತುತ್ತ ತುದಿಯಲ್ಲಿ ಬಿದ್ದಂತ ಮೀನ ಮಾವ. ಹಾ, ಸಂತೋಷ ಪಲ್ಲವಿ, ಸಂತೋಷ. ಇದಾಗಿ ನಡೆಸಿದ್ದೆ ಆದರೆ ಈ ಜಗತ್ತಿನ ಕುಬೇರನಾಗಿ ಮಾಡುತ್ತೇನೆ. ಅದು ಎಮೋಷನ್ದಾಗ ಹೊಡೆದು ಬಿಟ್ಟಂದ್ರೆ ಪಲ್ಲವಿ, ಉತ್ತರಗೊಂಡು ಬನ್ನಿ ನಾವು ನಾಶ ಮಾಡ್ಕೊಂಡು ನಿನ್ನ ಕಾರ್ಯವನ್ನು ಪಲ್ಲವಿ, ಈ ನಿನ್ನ ಕಾರ್ಯವನ್ನು ನೋಡಿ, ಒಟ್ಟಿನಲ್ಲಿ ನೀವು ನನ್ನ ಸದಾಕಾಲ ಮಾವ, ನನ್ಗೆ ಕುಡಿದ ಅಭ್ಯಾಸ ಇಲ್ಲ ಮಾವ. ಇದೆಲ್ಲ ನನ್ಗೆ ಇಷ್ಟನೂ ಆಗೋದಿಲ್ಲ. ಇಷ್ಟ ಇಲ್ಲ ಅಂದ್ರೆ
ನಿಮಗೋಸ್ಕರ ನಾನು ಕುಡಿಯೋದಕ್ಕೂ ಸಿದ್ಧಾಗಿದ್ದೀನಿ. ಯಾವ ಮದುವೆ ಹುಟ್ಟಿನಿಂದ ಕುಡಿಯೋದನ್ನು ಕಲಿಯಿಲ್ಲ. ಈ ಶ್ರೀಮಂತರ ಸಾಹಸ ಮಾಡಿದರೆ ಸಾಕು ಕುಡಿಯುವುದು ಹೇಗೆ ಎಂದು ಕಲಿಸಿಕೊಡುತ್ತೀನಿ. ಹಾಗೆ ನಾನು ಹೀಗಾದ್ರೆ ಕುಡಿ, ಇಲ್ಲವಾದ್ರೆ ಬಿಡು. ದಯವಿಟ್ಟು ಹಾಗೆ ಮಾತ್ರ ಹೇಳ್ಬಿಡಿ. ನೋಡಿ, ನೀವೇ ನನಗೆ ಸರ್ವಸ್ವ. ನನಗೆ ಮನಸ್ಸಿಲ್ಲದಿದ್ರು ನಿಮಗೋಸ್ಕರ ನಾನು ಕುಡಿದೇ ಕುಡಿತೀನಿ ಮಾವ. ಅಲ್ಲದಿ ಅಷ್ಟೆಲ್ಲ ರಾಯಣ್ಣನ ಮೇಲೆ ಒಂದು ಕಣ್ಣಿಟ್ಟಿರು. ಆಯ್ತು ಮಾವ, ನೀವು ಹೇಳದಂತೆ ನಾನು ಕಣ್ಣಿಟ್ಟು ನನ್ನ ಕಳನಾಯ್ತಿಯ ಕೆಲಸನ ಮಾಡ್ತೀನಿ. ಹಾಗಾದ್ರೆ ಮಾವ, ನಾನಿನ್ನ ಹೋಗಿ ಬರಲ್ಲ. ಆಯ್ತು, ಬನ್ನಿ. ಹೋಗು ಮೂರ್ಖರನ್ನ, ಹೋಗು. ನಿನ್ನಿಂದಲೇ ರಾಯಣ್ಣನ ಮನೆ ಸರ್ವನಾಶ ಮಾಡಿಕೊಂಡು ನನ್ನಿಂದ ಸಿಗುವುದು ಸಂಸಾರದ ಸುಖವಲ್ಲ ಅಣ್ಣ, ದುರಂತದ ಸಾವು. ಅದಕ್ಕಾಗಿ ನಾನು ನಾನಿನ ಕಿವಿಯಲ್ಲಿ ಸ್ವತಂತ್ರ ಬಂದ ಉತ್ತರಿಸಿದೆ ಕೃತಂತ್ರ. ನನ್ನ ಮನಕ್ಕೆ ಸಿಕ್ಕಿದೆ ಮನತಂತ್ರ. ಹೇಗಿದೆ ರುದ್ರಗಳನ್ನು ಶಾಣಾಕ್ಷ